ಹೊರಗಲಿದ್ದ ಬಂದ ರೂಮಿಗೆ ಬಂದ ಅಡಿಗೆ ಮಾಡ್ತನಪ್ಪ ಅಂದ ಅಡಿಗೆ ಮಾಡಿದ ಕಾಟಿಗೆ ಹಾಕಿದ ಊಟ ಮಾಡಿದ ಬಾರಪ್ಪ ಅಂತ ಕರೆದ ನೀನು ಊಟ ಮಾಡಪ್ಪ ಹಿಂಗಡಿ ಮಾಡ್ತಾನ ಅಂತ ಹೇಳಿದ್ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತಿ ಊಟ ಮಾಡಿಬಿಡೋಣ ಬಾ ಅಂದ ಇಬ್ಬರು ಊಟ ಮಾಡಿದ್ವಿ ತಾನು ಊಟ ಮಾಡಿದ ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಣ ಅಂದ್ಬಿಡು ಮಕ್ಕಂಡ ಅಂತ ಯಾಕೆ ತೋರಿಸ್ಬೇಕಂತ ನಾವು ಮಗನ ಅಡಿಗೆ ಮಾಡಿ ನಿಮ್ಗೆ ಊಟ ಕೈ ಮುಟ್ಟಿ ಮಾಡಿ ಉಳಿಸಂತ ಯಾರ್ಯಾರಿದ್ರು ಮನೆಯಾಗ ಇಬ್ಬರು ಐತಿ ಆರಾಮಾಗ್ಯಾರ ಒಂದು ಮಠ ಒಂದು ಥರ ಮಾಡ್ಕೊಳ್ಳೋಣಲ್ಲ ಯಾಕೆ ಇವತ್ತು ಸಾಪ್ದಾಗ್ಯಾನ ನಾನು ಮನುಷ್ಯನಾಗ್ಯಾನ ಅಂದ್ರಿ ಆತನ ಏನು ಕೇಳಿಲ್ಲ ಕೇಳಿದ್ರೆ ನನಗೆ ಹೇಳ್ತಿದ್ದಿಲ್ಲ ತಾಯಿಗೆ ಹೇಳ್ತಿದ್ದೆ ತಾಯಿ ಇಲ್ಲ ಅಲ್ಲಿ ಇಲ್ಲಿ ಊರಿಗೆ ಬಂದಿದ್ದಿಲ್ಲ ಇದ ಸಮಸ್ಯೆ ನೋಡ್ರಿ. ಎಷ್ಟು ಗಂಟೆಗೆ ನೀವು ರೂಮ್ನಾಗ ಹೋದ್ರಿ ಆಮೇಲೆ ನೋಡಿದ್ರಿ? ಆಮೇಲೆ ನಾವು 5 ಗಂಟೆಗೆ ಹೋದ್ವಿ ರೂಮ್ನಾಗ. ಊಟ ಎಷ್ಟು ಮಾಡಿ? ಊಟ 3:30 ಆಗಿತ್ತು. ಈ ಟಾರ್ಚರ್ ಬಗ್ಗೆ ಏನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದ ಒಂದು ಮಾತು ನಾನು ತಗೋಕ ಹಾಕೇ ಇಲ್ಲ. ನಾನು ಕೇಳಿದೆ ಏನಪ್ಪ ಏನು ಯಾಕೆ ಒಂದು ಸ್ವಲ್ಪ ಸಪ್ಪ ಏನು ಅಂತ ಕೇಳಿದ್ರೆ ಏನು ಬಿಡಪ್ಪ ಏನಿಲ್ಲ 15 ಮೊಬೈಲ್ ಅಲ್ಲ ಅವತ್ತೊಂದಿನ ಡಲ್ ಇದ್ರ ಏನ್ ಅವ್ರು ಈ ಮುಂಚೆನೋ ಡಲ್ ಆಗಿದ್ರ? ಅವತ್ತೊಂದಿನೇ ಡಲ್ ಇದ್ರ? ಮುಂಚೆ ಏನ್ ಅದ್ರಕ್ಕಿಂತ ಮುಂಚೆ ಏನ್ ಡಲ್ ಇದ್ದಿಲ್ಲ ಅವರು? ಅವ್ರ ಆರೋಗ್ಯ ಹೆಂಗಿತ್ತು ಮೊದಲಿಂದ? ಚೆನ್ನಾಗಿದೆ ಆರೋಗ್ಯ ಸಮಸ್ಯೆ ಮೊದ್ಲದ ಚೆನ್ನಾಗಿದೆ. ಅವತ್ತ ಸ್ವಲ್ಪ ಮಕ ಸಣ್ಣ ಇತ್ತು. ಅಲ್ಲ ಯಾವ್ದಾರ ಹಾಸ್ಪಿಟ್ಲಿಗೆ ಏನಾರ ಟ್ರೀಟ್ಮೆಂಟ್ ಏನಾರ ಇತ್ತು? ಅದಕ್ಕಿಂತ 4 ದಿವಸದಿಂದ ಜ್ವರ ಬಂತು. ಜ್ವರ ಬಂದಾಗ ಯಾಕೆ ಇದು ಇದೆ ಅಂತೇಳಿ ಅವ್ರ ಮಾವ ಯಾಕೆ ತಮ್ಮ ಯಾಕೆ ಸಪ್ರೇಟಿ ಏನು ಇಲ್ಲ ಜ್ವರ ಬಂದು ಸರ್ ಕಾಂಪ್ಲೇಟ್ ತಗೊಂಡಿನ ಅಂತ ಹೇಳಿದೆ. ಎಲ್ಲಿ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಮಾವ ಅಳಿಯ ಹೇಳ್ತೀವಿ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದು ಇದು ಮಾಡಿದ್ರೆ ಆರಾಮಾಗಿ ನಾನು ಅವರೇ ಮಾಡಿದ್ರು ಸ್ವಂತ ತಾವೇ ಬಂದು ಟೊಮಾಟೆ ಹಣ್ಣು ಉಳ್ಳಾಗಡ್ಡಿ ತಾವು ಕೊಯ್ದ್ರಿ ನಾನು ಮೆಣಸಿಕಾಯಿ ಕರಿಬೇವು ಅವಾಗ ನೀವು ನೋಡಿದಾಗ ಹೆಂಗಿತ್ರಿ ಅವ್ರದ್ದು ಇದು ಎಲ್ಲ ಯಾವ ರೀತಿ? ಸ್ವಲ್ಪ ಮಕ ಸಪ್ಪತ್ತು ಮಕ ಸಣ್ಣ ಮಾಡಿದ್ದ. ಯಾಕೆ ಮಕ ಸಣ್ಣ ಮಾಡ್ಯಾನಂತ ಏನಪ್ಪ ಆದ್ರೆ ನಾನು ಮುಂದಾಗಿ ಏನು ಹೇಳ್ತೇನೆ. 5 ಗಂಟೆಗೆ ಹೋದ್ನಲ್ರಿ 5 ಗಂಟೆಗೆ ಅದನ್ನ ಮಕ್ಕಳನ್ನ ಎಬ್ಸಬಾರ್ದ ಅಂಬದ್ರ ನನಗೆ. ಮಕ್ಕಳನ್ನ ಎಬ್ಸಬಾರ್ದ ಯಾಕೆ ನಿದ್ದೆ ಕೆಡ್ಸ್ಬೇಕು ಅನ್ನೋದ ನನಗೆ. ಆದ್ರೆ ಇಲ್ಲಿಂದ ತಾಯಿ ಫೋನ್ ಮಾಡಿದ್ರು ಸಾಬ್ರ ತಾಯಿ ಏನು ಡ್ಯೂಟಿಗೆ ಹೋಗ್ಯಾನ ರೂಮ್ನಾಗ ಅದ್ಯಾನ ಅಂತ ಅಂದಾಗ ಇಲ್ಲ ಮಲಿಕಣ್ಣನ ಅಲ್ಲ 5 ಗಂಟೆ ಆಗೈತೆ ಮಲಿಕಣ್ಣನ ಅಂತಿ ಎಬ್ಸಕ್ ಬರಾಗಲ್ಲನ ಗೊತ್ತಾಗೈತೆ ಅಂದ. ಇಲ್ಲಿ ಬಿಡ ನಿದ್ದಿಗಟ್ಟು ಮಕ್ಕಳನ ನನ್ನ ಯಾಕೆ ಎಬ್ಸ್ಬೇಕು ಅಂದೆ. ಹೋಗಿ ಮೊದಲು ಎಬ್ಸ್ತೇನೆ ಏನಂತ್ಯ ಮೊದ್ಲು ಹೋಗಿ ಎಬ್ಸಂತ ತಾವು ಸಿಟ್ಟು ಮಾಡಿದ್ರು ನನಗೆ. ಅವಾಗ ಹೋಗಿ ತಮ್ಮ ತಿದ್ದಾಳಪ್ಪ ಗೊತ್ತಾಗಿ ತಿದ್ದಾಳ ಅಂತ ಎಬ್ಸ್ತೀನಿ. ಇಲ್ಲ ಆ ಸುದ್ದಿ ನಾನು ಮುಂದೆ ತೆಗೆದೇ ಇಲ್ಲ. ಈಗ ಅದ್ರ ಸುದ್ದಿ ಯಾವಾಗ ಗೊತ್ತೇ ಅವರು ಮತ್ತೆ ಹೇಳ್ತಿ ಮುಂದೆ ಏನಾರು ಮಾತಾಡ್ಯಾನೋ ಬಿಟ್ಟ ನನಗಂತೂ ಗೊತ್ತಿಲ್ಲ. ಈ ಭಾಗಕ್ಕೆ ಹೆಮ್ಮೆ ಇದ್ದಾನೆ ಮಗ ಒಬ್ಬ. ಯಾಕಂದ್ರೆ PS ಆಗೋದು ಸಣ್ಣ ಕೆಲಸ ಹೆಮ್ಮೆ ಅಂತ ಅನ್ಸುತ್ತೆ. ಅಂತ ಹೆಮ್ಮೆಯ ಮಗ ಇಲ್ಲ ಈಗ? ಇಲ್ಲ ನಮ್ಮ ಕೈ ಕಳ್ಕೊಂಡಂಗ ನೋಡ್ರಿ ಮತ್ತೆ ಇಷ್ಟಂತ ಐತಿ. ಈಗ ಅವರು ಅರೆಸ್ಟ್ ಮಾಡೋದು ಒಂದು, ಅವ್ರ ಕುಟುಂಬಕ್ಕೆ ಯಾವ್ದಾರ ಒಂದು ದಾರಿ ಬೇಕು. ಇಲ್ಲ ಆ ಸುದ್ದಿ ನಾನು ಮುಂದೆ ತೆಗೆದೇ ಇಲ್ಲ. ಈಗ ಅದ್ರ ಸುದ್ದಿ ಯಾವಾಗ ಗೊತ್ತೇ ಅವರು ಮತ್ತೆ ಹೇಳ್ತಿ ಮುಂದೆ ಏನಾರು ಮಾತಾಡ್ಯಾನೋ ಬಿಟ್ಟ ನನಗಂತೂ ಗೊತ್ತಿಲ್ಲ. ಈ ಭಾಗಕ್ಕೆ ಹೆಮ್ಮೆ ಇದ್ದಾನೆ ಮಗ ಒಬ್ಬ. ಯಾಕಂದ್ರೆ PS ಆಗೋದು ಸಣ್ಣ ಕೆಲಸ ಹೆಮ್ಮೆ ಅಂತ ಅನ್ಸುತ್ತೆ. ಅಂತ ಹೆಮ್ಮೆಯ ಮಗ ಇಲ್ಲ ಈಗ? ಇಲ್ಲ ನಮ್ಮ ಕೈ ಕಳ್ಕೊಂಡಂಗ ನೋಡ್ರಿ ಮತ್ತೆ ಇಷ್ಟಂತ ಐತಿ. ಈಗ ಅವರು ಅರೆಸ್ಟ್ ಮಾಡೋದು ಒಂದು, ಅವ್ರ ಕುಟುಂಬಕ್ಕೆ